ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬೆಂಗಳೂರು ಮೈಸೂರು ನಡುವಿನ ನಂದಿ ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ತಮಗೆ ನೆನಪಿರಬಹುದು. ಇದು 30 ವರ್ಷಗಳ ಹಿಂದಿನ ಒಂದು ಯೋಜನೆ. ಈ ಯೋಜನೆಯ ರೂವಾರಿ ಅಶೋಕ್ ಖೇಣಿ ಅವರು. ಇಡೀ ಈ ಯೋಜನೆಯ ವಿವಾದಗಳು, ರಾಜಕಾರಣ, ಅದರ ಹಿಂದೆ ನಡೆದಿರಬಹುದಾದ ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲವೂ ಸೇರಿದಂತೆ ಹಲವು ಸುದ್ದಿಗಳಿವೆ. ಅದನ್ನ ತಮಗೆ ತಲುಪಿಸೋದಕ್ಕೆ ನನಗೆ ಒಂದು ಎಪಿಸೋಡ್ ನಲ್ಲಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ದಟ್ ಐ ವಿಲ್ ಟೆಲ್ ಯು. ಈಗ ಬರುತ್ತಿರುವಂತಹ ಮಾಹಿತಿಯ ಪ್ರಕಾರ ಈ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸಂಸ್ಥೆ ಏನಿದೆ, ಆ ಸಂಸ್ಥೆಯನ್ನ ರಾಜಕಾರಣಿಗಳಿಬ್ಬರು ಖರೀದಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಪವರ್ಫುಲ್ ರಾಜಕಾರಣಿಗಳು ಇಬ್ಬರು ಸೇರಿ, ಒಬ್ಬರು ಕರ್ನಾಟಕದವರು, ಇನ್ನೊಬ್ಬರು ತೆಲಂಗಾಣದವರು, ಅವರು ಖರೀದಿ ಮಾಡುವುದಕ್ಕೆ ಹೊರಟಿದ್ದಾರೆ ಅನ್ನುವ ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್ ದೆಹಲಿಯ ಕಾರಿಡಾರ್ಗಳಲ್ಲಿ ಕೇಳ್ತಾ ಇದೆ. ಈ ಬಗ್ಗೆ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಒಪ್ಪಂದ ಆಗುವ ಹಂತಕ್ಕೆ ಬರ್ತಿದೆ ಅಂತ ಹೇಳಲಾಗ್ತಾ ಇದೆ. ಹಣದ ವರ್ಗಾವಣೆ ಮಾತ್ರ ಆಗಬೇಕು ಅಂತ. ಯಾರು ನನಗೆ ಈ ಮಾಹಿತಿಯನ್ನ ದೆಹಲಿಯಲ್ಲಿ ನೀಡಿದ್ರು ಅವರ ಹತ್ರ ನಾನು ಕೇಳಿದಾಗ ಇದ್ರ ಟೋಟಲ್ ಹಣಕಾಸಿನ ವ್ಯವಹಾರ ಎಷ್ಟು ಅಂದಾಗ ಅವರು ಶಾಕಿಂಗ್ ಹೇಳೋದಕ್ಕಾಗಲ್ಲ ಅಂತ ಅಂದ್ರು. ಸೊ ಈ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಿದೆ, ಬೆಂಗಳೂರು ಮೈಸೂರು ನಡುವಿನ ಈ ಒಂದು ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ 90ರ ದಶಕದಲ್ಲಿ ಪ್ರಾರಂಭವಾದದ್ದು ಇದು. ಅದಕ್ಕಿಂತ ಈ ಒಂದು ನೈಸ್ ಅಂತ ನಾವೇನು ಅಂತೀವಿ, ಸೊ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್, ಈ ಸಂಸ್ಥೆ ಏನಿದೆ, ಈ ಸಂಸ್ಥೆಗಿಂತ ಮೊದಲು ಈ ಯೋಜನೆಯನ್ನ ಕೈಗೆತ್ತಿಕೊಡ್ದು ಸರ್ಕಾರ ಕೊಟ್ಟಿದ್ದು ಕಲ್ಯಾಣಿ ಗ್ರೂಪ್ ಅಂತ. ಆ ಕಲ್ಯಾಣಿ ಗ್ರೂಪ್ ಮಹಾರಾಷ್ಟ್ರ ಪುಣೆ ಮೂಲದ್ದು. ಅದರ ಮಾಲೀಕರು ಏನಿದ್ದಾರೆ ಅವರು ಅಶೋಕ್ ಖೇಣಿ ಅವರ ಸಂಬಂಧಿಕರು ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಅದು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಹೇಳಿ ಅದು ಬದಲಾಯಿತು. ಅದಾದ್ಮೇಲೆ ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನಿತ್ತು ಅಂತ 1997ರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ನೈಸ್ ನಡುವೆ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದ ಪ್ರಕಾರ ಬೆಂಗಳೂರು ಮತ್ತು ಮೈಸೂರ ನಡುವೆ ಸುಮಾರು 110 ಕಿಲೋಮೀಟರ್ಗಳ ಎಕ್ಸ್ಪ್ರೆಸ್ ವೇಯನ್ನ ನಿರ್ಮಿಸಬೇಕು. ಬೆಂಗಳೂರನ್ನ ಸಂಪರ್ಕಿಸುವ ಪೆರಿಫೆರಲ್ ರಸ್ತೆ ಏನಿದೆ ಅದನ್ನು ನಿರ್ಮಾಣ ಮಾಡಬೇಕು. ಲಿಂಕ್ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. ಮಾರ್ಗದ ಮಧ್ಯೆ 5 ಟೌನ್ಶಿಪ್ಗಳ ಅಭಿವೃದ್ಧಿ ಮಾಡಬೇಕು. ಕೈಗಾರಿಕೆ, ವಾಣಿಜ್ಯ ಮತ್ತು ವಸತಿ ಅಭಿವೃದ್ಧಿ ಆಗಬೇಕು. ಇದು ಸರ್ಕಾರ ಮತ್ತು ನೈಸ್ ನಡುವಿನ ಒಪ್ಪಂದದ ಮುಖ್ಯ ಅಂಶಗಳು ಅಂತ. 1997ರ ಏಪ್ರಿಲ್ 3ರಂದು ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ನಾವೇನಂತೀವಿ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ಗೆ ಸಹಿ ಹಾಕಲಾಗಿತ್ತು. ಆವಾಗ ಒಪ್ಪಂದ ಅದ ಕೆಲವು ಅಂಶಗಳಿದ್ದು ಏನು ಅಂದ್ರೆ, ಸರ್ಕಾರ ಇದನ್ನ ಭೂಸ್ವಾಧೀನ ಮಾಡಿ ಕೊಡಬೇಕು. ಸುಮಾರು 20,193 ಎಕರೆ ಭೂಮಿಯನ್ನ ನೈಸ್ಗೆ ನೀಡಬೇಕು. ಎಷ್ಟು ಹೇಳಿ? 20,193 ಎಕರೆ. ಖಾಸಗಿ ಭೂಮಿ ಸುಮಾರು 13,237 ಎಕರೆ. ಸರ್ಕಾರಿ ಭೂಮಿ ಸುಮಾರು 6,956 ಎಕರೆ. ಸ್ವಾಧೀನವನ್ನ KIADB ಮೂಲಕ ನಡೆಸಬೇಕು. ಅದರ ಜೊತೆಗೆ ಯೋಜನೆಗೆ ಹಣಕಾಸು ಸಂಗ್ರಹಿಸುವ ಜವಾಬ್ದಾರಿಯನ್ನ ನೈಸ್ಗೆ ಕೊಡಬೇಕು ಅನ್ನೋದು, ಟೋಲ್ ಸಂಗ್ರಹಿಸುವ ಹಕ್ಕನ್ನ ಕಂಪನಿಗೆ ಕೊಡೋದು, ಟೌನ್ಶಿಪ್ ಅಭಿವೃದ್ಧಿಯಿಂದಲೂ ಆದಾಯ ಗಳಿಸುವಂತಹ ಅವಕಾಶ ನೀಡಲಾಯಿತು. ಸೊ ಇದರ ಜಾರಿಗೆ ಕ್ರಮ ಏನು? ಸೊ 95ರಲ್ಲೇನೆ ಇದರ ಟೈಮ್ ಲೈನ್ ಅನ್ನ ನಿಮಗೆ ನಾನು ಹೇಳ್ಬಿಡ್ತೀನಿ. ಸೊ ಯೋಜನೆಗೆ ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿತು. ಸೊ 97ರಲ್ಲಿ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಈಗಾಗಲೇ ನಿಮಗೆ ಹೇಳಿದೆ. 98ರಲ್ಲಿ KIADB ಮತ್ತು ನೈಸ್ ನಡುವೆ ಭೂಸ್ವಾಧೀನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 1999ರಿಂದ 2001ರಲ್ಲಿ ಸರ್ಕಾರಿ ಭೂಮಿಯನ್ನ ಈ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ಪರಿಸರದ ಅನುಮತಿಯನ್ನ ಕೊಡಲಾಯಿತು. 2004ರಿಂದ 2013ರ ಅವಧಿಯಲ್ಲಿ ಭೂಸ್ವಾಧೀನ, ಅಕ್ರಮ, ಹೆಚ್ಚುವರಿ ಭೂಮಿ, ರಾಜಕೀಯ ಹಸ್ತಕ್ಷೇಪ ಕುರಿತು ಹಲವು ಪ್ರಕರಣಗಳು ವರದಿಯಾಗೋದಕ್ಕೆ ಪ್ರಾರಂಭ ಆಯಿತು.
2013ರಿಂದ 2026ರವರೆಗೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ಇದರ ನಡುವೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾರಿ ಒಂದು ಹೋರಾಟವನ್ನು ನಡೆಸಿದರು. ಹಾಗೆ ನೋಡಿದ್ರೆ ಈ ನೈಸ್ ಯೋಜನೆ ಬರುವುದರಲ್ಲಿ ಅವರ ಪಾತ್ರ ಇತ್ತ ಇಲ್ವಾ ಅನ್ನೋ ಪ್ರಶ್ನೆ ಹಾಗೆ ಇದೆ. ಅವರ ಪಾತ್ರ ಇದ್ರೆ ಯಾಕೆ ಅವರು ಮತ್ತೆ ಹೋರಾಟ ಮಾಡಿದ್ರು? ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ರೈತರ ಬದುಕು ನಾಶ ಆಗುವ ಅರಿವು ಅವರಿಗಿತ್ತು ಇಲ್ವೋ, ಈ ಹಲವು ಪ್ರಶ್ನೆಗಳಿದೆ. ಎನ್ನುವೆ ದೇವೇಗೌಡರು ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಬಂದ್ರು. ಈಗಲೂ ಅವರು ಈ ಒಂದು ಯೋಜನೆಯ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಸೊ ಆಗಿದ್ರೆ ಏನು ಮೇನ್ ಆರೋಪಗಳು ಅಂತ, ಒಂದು ಅಗತ್ಯಕ್ಕಿಂತ ಹೆಚ್ಚು ಭೂಮಿಯನ್ನ ಪಡೆದಂತ ಆರೋಪ. ರಸ್ತೆಗೆ ಬೇಕಾದ ಭೂಮಿಗಿಂತ ಹೆಚ್ಚು ಭೂಮಿ ಸ್ವಾಧೀನಪಡಿಸಿಕೊಳ್ಳಾಯಿತು, ವಾಣಿಜ್ಯ ಅಭಿವೃದ್ಧಿಗೆ ಹೆಚ್ಚುವರಿ ಭೂಮಿಯನ್ನ ಬಳಸಲಾಯಿತು ಅನ್ನೋ ವಾದ. ಅದ್ರ ಜೊತೆಗೆ ನೈಸ್ ಬೇರೆ ರೀತಿ ಹೇಳ್ತಾ ಇತ್ತು, ಟೌನ್ಶಿಪ್ಗಳ ಯೋಜನೆಗೆ ಅದು ಅವಿಭಾಜ್ಯ ಅಂಗ, ಆದ್ರಿಂದ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಭೂಮಿ ಅಗತ್ಯ ಇದೆ ಅನ್ನೋ ಮಾತು. ಟೌನ್ಶಿಪ್ ಬಂತು ಇಲ್ವೋ, ನಂತರ ಏನಾಯ್ತು ನ್ಯಾಯಾಲಯಗಳು ಅನ್ನೋದು ಕೂಡ ಬಿಗ್ ಕ್ವೆಶ್ಚನ್. ಅದ್ರ ಜೊತೆಗೆ ರೈತರ ವಿರೋಧ ಇತ್ತು. ಏನು ಅಂತಂದ್ರೆ ಪರಿಹಾರ ಕಡಿಮೆ ಹಣ ಕೊಡಲಾಗಿದೆ, ಕೃಷಿ ಭೂಮಿ ಹಲವರದು ಕಳೆದೋಯ್ತು, ಅನೇಕ ಗ್ರಾಮಗಳು ಇಲ್ಲಿ ಪ್ರತಿಭಟನೆಗಳು ಕೂಡ ನಡೆದು. ಸೊ ಇದಕ್ಕೆ ನಂತರ ರಾಜಕೀಯ ವಿವಾದವಾಗಿ ಕೂಡ ಪರಿವರ್ತನೆ ಆಯಿತು. ಈ ಯೋಜನೆ ವಿವಿಧ ಸರ್ಕಾರದ ಅವಧಿಯಲ್ಲಿ ರಾಜಕೀಯ ಸಂಘರ್ಷವಾದ ವಿಷಯ ಆಯಿತು. ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿದಂತೆ ಹಲವು ಪಕ್ಷಗಳು ಇದನ್ನ ವಿಭಿನ್ನ ಹಂತದಲ್ಲಿ ಬೇರೆ ಬೇರೆ ರೀತಿಯ ನಿಲುವುಗಳನ್ನ ಪ್ರಕಟಿಸ್ತಾ ಹೋದ್ರು. ಕಾಂಗ್ರೆಸ್ ಪಕ್ಷ ಈ ಯೋಜನೆಯ ರೂವಾರಿ ಆದರೂ ಕೂಡ ಕಾಂಗ್ರೆಸ್ನ ಒಳಗಡೆ ಈ ಯೋಜನೆ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಕಾಲಕ್ಕೆ ಯಾಕೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಹಲವು ಬಾರಿ ಯೋಜನೆಯ ವಿವಿಧ ಅಂಶಗಳ ಬಗ್ಗೆ ತೀರ್ಪು ಕೊಟ್ಟಿವೆ. ಕೆಲವು ಭೂಸ್ವಾಧೀನ ಪ್ರಕರಣಗಳಲ್ಲಿ ಭೂಮಾಲೀಕರಿಗೆ ಪರಿಹಾರ ಹೆಚ್ಚಿಸುವಂತೆ ಹಾಗೂ ಕಾನೂನು ಪ್ರಕ್ರಿಯೆ ಸರಿಯಾಗಿ ಅನುಸರಿಸಬೇಕು ಅನ್ನೋ ಸೂಚನೆ ಕೂಡ ನ್ಯಾಯಾಲಯ ಕೊಟ್ಟಿದೆ. ಸೊ ಹಾಗಿದ್ರೆ ಏನದು ಇತ್ತೀಚಿನ ಬೆಳವಣಿಗೆ ಏನು ಅಂತ ಇದನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ 2026ರಲ್ಲಿ ಕರ್ನಾಟಕ ಹೈಕೋರ್ಟ್ ನೈಸ್ ಮತ್ತು ಕೆಐಡಿಬಿ ಸಲ್ಲಿಸಿದ ಮೇಲ್ಮನವಿಗಳನ್ನ ತಳ್ಳಿ ಹಾಕಿ BMICP ಯೋಜನೆಯ ನಿರ್ವಹಣೆ ಹಾಗೂ ಜಾರಿಯ ಕುರಿತು ಸ್ವತಂತ್ರ ತನಿಖೆ ನಡೆಸಬೇಕು ಅನ್ನುವ ಸೂಚನೆಯನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಈ ಬೆಳವಣಿಗೆ ಯೋಜನೆಗೆ ಮಹತ್ವದ ಕಾನೂನು ತಿರುವು ಇದು ಅಂತ ಪರಿಗಣಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ. ಹಾಗಿದ್ರೆ ಯೋಜನೆ ಪೂರ್ಣಗೊಂಡಿದೆಯಾ? ಇಲ್ಲ, ಗೊತ್ತಿದೆ. ನೀವು ಬೆಂಗಳೂರಿನಲ್ಲಿ ಮಾತ್ರ ನೈಸ್ ರೋಡ್ ನಿಮಗೆ ಸಿಗುತ್ತೆ, ಅಲ್ಲಿ ಟೋಲ್ ಸಂಗ್ರಹಣೆ ನಡೆಯುತ್ತೆ, ಇನ್ನೂ ನಡೀತೆ. ಆದ್ರೆ ಆ ಒಂದು ಈ ರೋಡ್ ಏನಿದೆ ಬೆಂಗಳೂರು ಒಳಗಡೆ, ಅದರ ಸುತ್ತಮುತ್ತ ಇರುವ ಭೂಮಿ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಫಾರ್ ಎಕ್ಸಾಂಪಲ್ PS ಕಾಲೇಜ್ ಇದೆ ನೋಡಿ, ಆ PS ಕಾಲೇಜ್ ಪಕ್ಕನೆ ನೈಸಿಗೆ ಸೇರಿದ ಭೂಮಿ, ಅದು 60-70 ಎಕರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಬೆಂಗಳೂರು ಮತ್ತು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಏನಿದೆ, ಇದು ಭಾರತದ ಅತಿ ದೊಡ್ಡ PPP ಮೂಲಸೌಕರ್ಯ ಯೋಜನೆಗಳ ಒಂದಾದರೂ ಕೂಡ ಭೂಸ್ವಾಧೀನ, ಟೌನ್ಶಿಪ್ ಅಭಿವೃದ್ಧಿ, ರಾಜಕೀಯ ಭಿನ್ನಾಭಿಪ್ರಾಯ ಮತ್ತು ದೀರ್ಘಕಾಲ ನ್ಯಾಯಾಂಗ ಹೋರಾಟದಿಂದಾಗಿ ಯೋಜನೆ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಏನಿದೆ, ಅದು ಮಾರಾಟವಾಗುವ ಸಾಧ್ಯತೆ ಕುರಿತು ಸುದ್ದಿಗಳು ಬರ್ತಾ ಇದೆ, ಚರ್ಚೆಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದುವರೆಗೆ ಸರ್ಕಾರ ಮತ್ತು ನೈಸ್ ಕಂಪನಿ ಏನಿದೆ, ಅವರು ಈ ಮಾರಾಟದ ಒಪ್ಪಂದದ ಬಗ್ಗೆ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ. ಹಾಗಿದ್ರೆ ಏನಿದು ಅಂತ. ಸೊ ಈ ಪ್ರಸ್ತುತ ಇದು ಚರ್ಚೆಗೆ ಕಾರಣವಾಗಿರುವ ಅಂಶಗಳೇನು ಅಂದ್ರೆ, ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ನೈಸ್ ಮತ್ತು KIDB ಸಲ್ಲಿಸಿದ ಮೇಲ್ಮನವಿಯನ್ನು ತಳ್ಳಿ ಹಾಕಿದ್ದು ಯೋಜನೆಯ ಅನುಷ್ಠಾನ, ಭೂಸ್ವಾಧೀನ ಮತ್ತು ಇತರ ಆರೋಪಗಳ ಬಗ್ಗೆ ಸ್ವತಂತ್ರ ತನಿಖೆ ನಡೆಸೋದಕ್ಕೆ ಸೂಕ್ತ ಪ್ರಕರಣ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ನ್ಯಾಯಾಲಯದ ತೀರ್ಪಿನಲ್ಲಿ ಯೋಜನೆಯ ಭೂ ಕಬಳಿಕೆ, ಅಭಿವೃದ್ಧಿ ಒಪ್ಪಂದ, ಆಸ್ತಿ ವ್ಯವಹಾರಗಳು ಮತ್ತು ಮಾರಾಟ ವಹಿವಾಟುಗಳ ಉಲ್ಲೇಖ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಮಾಹಿತಿಗಳು ನನ್ನ ಬಳಿ ಇದೆ. ಒಂದೇ ದಿನ ಎಲ್ಲವೂ ಹೇಳಲ್ಲ. ಆದ್ರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಇಬ್ಬರು ಶ್ರೀಮಂತ ರಾಜಕಾರಣಿಗಳು ಈ ಒಂದು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಏನಿದೆ, ನೈಸ್ ಸಂಸ್ಥೆಯನ್ನ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ತೆಲಂಗಾಣದ ಪ್ರಬಲ ರಾಜಕಾರಣಿಯೊಬ್ಬರು, ಕರ್ನಾಟಕದ ಪ್ರಬಲ ಶ್ರೀಮಂತ ರಾಜಕಾರಣಿಯೊಬ್ಬರು
ಇಬ್ಬರು ಸೇರಿ ಇದನ್ನ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾಹಿತಿ ದೆಹಲಿಯ ಕಾರಿಡಾರ್ಗಳಲ್ಲಿ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ನ ಉನ್ನತ ಮಟ್ಟದ ಯಾರ್ಯಾರೋ ನಾಯಕರಿಗೆ ಸಂಬಂಧಪಟ್ಟವರು ಕೂಡ ಇದರಲ್ಲಿ ಭಾಗಿದಾರರು ಅನ್ನುವ ಮಾಹಿತಿ ಕೇಳಿಬರ್ತಾ ಇದೆ. ಹಾಗಿದ್ರೆ ಯಾರು ಅವರಿಗೆ ಯಾಕೆ ಆಸಕ್ತಿ? ಇಡೀ ಈ ಯೋಜನೆಯನ್ನ ತೆಗೆದುಕೊಳ್ಳುವ ಮೂಲಕ ಎಷ್ಟು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡುವುದಕ್ಕೆ ಹೊರಟಿದ್ದಾರೆ. ಯಾರವರು? ಅವರ ಈ ರಿಯಲ್ ಎಸ್ಟೇಟ್ ಬಿಸಿನೆಸ್ ನಲ್ಲಿರುವ ಕಾಂಗ್ರೆಸ್ ರಾಜಕಾರಣಿಗಳು. ಅವರು ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ? ಕುತೂಹಲಕರವಾದದ್ದು ಇದು ಅಂತ. ಇಟ್ಸ್ ಅ ಬ್ರೇಕಿಂಗ್ ನ್ಯೂಸ್. ಸೊ ಅದರ ಜೊತೆಗೆ ಈ ಒಪ್ಪಂದ ಏನಾಗಿದೆ ಅಂತ ಹೇಳಲಾಗ್ತಾ ಇದೆ, ಅದು ಒಂದೊಮ್ಮೆ ಈಗ ಹಣಕಾಸು ವರ್ಗಾವಣೆಯ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಕೆಲವು ಮೂಲಗಳ ಹೇಳಿಕೆ. ಸೊ ಇದು ಆಗದೇ ಇದ್ರೆ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ಪ್ರಕರಣ ನಡೀಬೇಕಾಗುತ್ತೆ. ಅದ್ರ ಜೊತೆಗೆ ಅಶೋಕ್ ಕೇಣಿ ಅವರು ಈ ಬಹುಮಟ್ಟಿಗೆ ಇಂಡಿಯಾದಲ್ಲಿ ಇದ್ದಾಗ ಅವ್ರ ಫ್ಯಾಮಿಲಿ ಎಲ್ಲ ವಿದೇಶದಲ್ಲಿದೆ, ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೆಂಡತಿ ವಿದೇಶದಲ್ಲಿದ್ದಾರೆ. ಅವರು ಈ ಯೋಜನೆಯನ್ನ ಕೊಟ್ಬಿಟ್ಟು ಇದನ್ನ ಕಂಪನಿ ಮಾರಾಟ ಮಾಡ್ಬಿಟ್ಟು ಹೋಗ್ತಿದ್ದಾರೆ ಹಾಗಿದ್ರೆ. ಸೊ ಅದಕ್ಕೆ ಇವರು ನೀಡುವ ಪ್ರತಿಕ್ರಿಯೆ ಏನೋ ಅದನ್ನು ತಮಗೆ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಅವ್ರ ಜೊತೆ ಮಾತನಾಡಿ. ಅದರಂತೆ ಬೇರೆ ಬೇರೆ ಹಂತದಲ್ಲಿ ಈ ಯೋಜನೆಯ ಪಾಲುದಾರರಂತ IAS ಅಧಿಕಾರಿಗಳಿದ್ದಾರೆ, ಅವರ ಅಭಿಪ್ರಾಯವನ್ನು ಪಡಿತೀನಿ ನಾನು. ಪಡೆದ್ಬಿಟ್ಟು ಇಡೀ ಈ ಯೋಜನೆ ಇದು ಬಹುದೊಡ್ಡ ಒಂದು ಗೋಲ್ಮಾಲ್ ಆಗಿ ಪರಿವರ್ತನೆ ಆಗ್ತಾ ಇದೆಯಾ? ಭೂಮಿ ಕಬಳಿಸುವುದಕ್ಕಾಗಿ ಒಂದು ಮಹತ್ವದ ಯೋಜನೆ ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಯಾವ ಹಂತಕ್ಕೆ ಬಂದು ತಲುಪಿದೆ, ಏನಾಗುತ್ತೆ ಅನ್ನುವ ಕುತೂಹಲಕರವಾದ ಅಂಶ. ಇದನ್ನು ಕೂಡ ಮಾಹಿತಿ ಸಂಗ್ರಹಿಸಿದ ಮೇಲೆ ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ ನಾನು. ಈಗ ಇಷ್ಟೇ ಸಾಕು, ತಿಳಿದುಕೊಳ್ಳಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಳಿದಂಥ ಕಾಂಗ್ರೆಸ್ ನಾಯಕರು ಈ ನೈಸ್ ಯೋಜನೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇದು ಅಂತಿಂತ ಯೋಜನೆಯಲ್ಲ, ಸಾವಿರ ಸಾವಿರ ಕೋಟಿ ಯೋಜನೆ ಇದು. ಸೊ ಆದ್ದರಿಂದ ಇಲ್ಲಿ ರಾಜಕಾರಣ ಮೊದಲಿಂದ ಹಸ್ತಕ್ಷೇಪ ಮಾಡಿದೆ. ಯೋಜನೆ ಪ್ರಾರಂಭದಿಂದ, ಇದರ ಹೋರಾಟದಿಂದ ರಾಜಕಾರಣ ಇದೆ. ರೈತರ ಪರವಾಗಿ ಮಾತನಾಡುವವರು ರಾಜಕಾರಣ ಮಾಡಿದ್ದಾರೆ. ಎಲ್ಲ ಸ್ವಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಮುಂದೇನು ನೆಕ್ಸ್ಟ್ ಈ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹಿಸಿ ಮುಂದಿನ ಎಪಿಸೋಡ್ ಅನ್ನ ತಿಳಿಸ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.